ನಮಸ್ಕಾರ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ದೊಣ್ಣೆ ತಿರ್ಸೋದು ಹೇಗೆ ಅಂತ ಹೇಳಿದ್ದೆ. ಅಂದರೆ ದೊಣ್ಣೆ ತಿರ್ಸೋದ್ರ ಜೊತೆಗೆ ಹೆಜ್ಜೆ ಕೂಡ ಹಾಕ್ಬೇಕಾಗುತ್ತೆ. ಈ ಹೆಜ್ಜೆ ಹೇಗೆ ಹಾಕೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ತೀನಿ. ಈ 4 ವೃತ್ತ ಏನಿದೆ ಅದರೊಳಗೆ ಹೆಜ್ಜೆ ಹಾಕ್ಬೇಕಾಗುತ್ತೆ. ಕಲಿತ ನಂತರ ಆ ಮಾರ್ಕ್ ಏನು ಬೇಕಾಗಿರಲ್ಲ. ಕಲಿಯೋಕ್ಕೆ ಮುಂಚೆ ಆ ಮಾರ್ಕ್ ಇಟ್ಕೊಂಡು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಾಗಲಿ ಅಂತ ನಾನು ಹೆಜ್ಜೆನ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ನಾವು ದೊಣ್ಣೆನ ಯಾವ ಸ್ಪೀಡ್ನಲ್ಲಿ ತಿರುಗಿಸ್ತೀವಿ ಆ ಸ್ಪೀಡಿಗೆ ತಕ್ಕಂತೆ ಹೆಜ್ಜೆನ ಕೂಡ ಸ್ಪೀಡ್ ಮಾಡಬೇಕಾಗುತ್ತೆ. ಗಮನದಲ್ಲಿರಲಿ. ಮೊದಲಿಗೆ ಬಲಗಾಲನ ಮುಂದೆ ಇಟ್ಕೊಂಡು ನಿಂತ್ಕೋಬೇಕು. ನಂತರ ಈ ದೊಣ್ಣೆನ ತಗೊಂಡು ಮಾಡಿ ಹೆಜ್ಜೆ ಎತ್ತಬೇಕು. ಹೆಜ್ಜೆ 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 4 ಹೆಜ್ಜೆಗಳನ್ನು ಈಗ ಹಾಕ್ಬೇಕು. ಹಾಕಿದಾಗ ನಮಗೆ ದೊಣ್ಣೆ ತಿರುಗಿಸೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದು ಹೆಜ್ಜೆ, ಇದು 4 ಹೆಜ್ಜೆಗಳು. ಈ ಹೆಜ್ಜೆಗಳನ್ನು ಆ ಕಡೆಗೆ, ಬಲಗಡೆಗೆ, ಎಡಗಡೆಗೆ ಮತ್ತು ಮುಂದಕ್ಕೆ ಎಲ್ಲ ಚಲಿಸ್ಬೋದು. ಎಡಕ್ಕೆ ಈ 4 ಹೆಜ್ಜೆ ಕಲ್ತ್ಕೊಂಡ್ಬಿಟ್ರೆ ನಾವು ಹಿಂದಕ್ಕೆ, ಮುಂದಕ್ಕೆ, ಬಲಕ್ಕೆ, ಎಡಕ್ಕೆ ಎಲ್ಲ ಚಲಿಸ್ಬೋದು. ಈ 4 ಹೆಜ್ಜೆ ಅನ್ನೋದು ಈ ದೊಣ್ಣೆ ತಿರುಗಿಸೋದಕ್ಕೆ ಭಾರಿ ಮುಖ್ಯ ಆಗುತ್ತೆ. ನಿಮಗೆ ಈ 1 2 ಇದೆ, ಇದ್ರ ಜೊತೆಗೆ ಈ ತುದಿನ ಹಿಡ್ಕೊಂಡು ತಿರುಗಿಸ್ಬೇಕಾದ್ರೆ ಮತ್ತು ಬಲಗಾಲನ್ನ ಮುಂದೆ ಇಟ್ಕೋಬೇಕು. ಎಡದ ಕೈಗೆ ದೊಣ್ಣೆ ತಗೋತಾ ಈ ಹೆಜ್ಜೆ ಎತ್ತಿಡ್ಬೇಕು. ಹೆಜ್ಜೆ ಮತ್ತೆ ಇದರಲ್ಲಿ ಟರ್ನಿಂಗ್ ಮತ್ತೆ ಇದರಲ್ಲಿ ಟರ್ನಿಂಗ್. ಈ ಹೆಜ್ಜೆ, ಈ ಎಡದ ಹೆಜ್ಜೆ ಮುಂದೆ ಬಂದಾಗ ಉಡನ್, ಇದ್ರ ಹೆಸರು ಉಡನ್ ಅಂತ. ಹೀಗೆ ಉಡನ್ ಎತ್ತು ಉಡನ್ ಮಾಡಿ ಇದನ್ನ ಕಂಟಿನ್ಯೂ ಮಾಡಿ. ಉಡನ್ ಕಂಟಿನ್ಯೂ ಮುಂದಿರ್ತದೆ. ನಿಲ್ಲಿಸ್ಬೇಕಾದ್ರೆ ಈ ರೀತಿ ಕೆಂಕ್ಲು ತಗೊಂಡು ನಿಲ್ಲಿಸ್ಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ 2 ಕೈಯಿಂದ ಹೇಗೆ ದೊಣ್ಣೆ ತಿರುಗಿಸೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.